ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. 4ನೇ ಮಹಡಿಯಿಂದ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇರ್ಫಾನ್ ಮುಲ್ಲಾನಿ ಎನ್ನುವಂತಹ 26 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. 4ನೇ ಮಹಡಿಯಿಂದ ಬಿದ್ದಿದ್ದಾರೆ. 4ನೇ ಮಹಡಿಯಿಂದ ಬಿದ್ದು 26 ವರ್ಷದ ಇರ್ಫಾನ್ ಮುಲ್ಲಾನಿ ಮೃತಪಟ್ಟಿದ್ದಾರೆ. ಭಾರತಿ ನಗರದ ಫ್ರೂಟ್ಸ್ ಮಾರ್ಕೆಟ್ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಜನವರಿ 30ನೇ ತಾರೀಕಿನಂದು ನಡೆದಿರುವಂತಹ ಘಟನೆ. ತಮ್ಮ ಸಂಬಂಧಿಕರ ಮನೆಗೆ ಹೋಗಿದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸಂಬಂಧಿಕರ ಮನೆಗೆ ಹೋದಂತಹ ಸಂದರ್ಭದಲ್ಲಿ 4ನೇ ಮಹಡಿಯಿಂದ ಬಿದ್ದು ಮೃತಪಟ್ಟಿದ್ದಾರೆ. ಇದು ಕೊಲೆಯೋ ಅಥವಾ ಆಕಸ್ಮಿಕವಾಗಿ 4ನೇ ಮಹಡಿಯಿಂದ ಬಿದ್ರೋ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಉದ್ದೇಶದಿಂದಲೇ ಸಂಬಂಧಿಕರ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸಿದೆ. ಅನುಮಾನದ ಮೇಲೆ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಭಾರತಿ ನಗರದ ಪೊಲೀಸರಿಂದ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಭಾರತಿ ನಗರ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಇರ್ಫಾನ್ ಮುಲ್ಲಾನಿ ಸಾವಿಗೆ ಏನು ಕಾರಣ? ಸಂಬಂಧಿಕರ ಮನೆಗೆ ಹೋಗಿ 4ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿರುವಂತದ್ದು. ಯಾರಾದ್ರೂ ಮಹಡಿಯಿಂದ ತಳ್ಳಿದ್ರಾ ಅಥವಾ ಇವರೇ ಆತ್ಮಹತ್ಯೆ ಮಾಡಿಕೊಳ್ಳೋ ಉದ್ದೇಶದಿಂದ ಹೋಗಿದ್ರಾ ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜು ಆರ್ಯ, ಇರ್ಫಾನ್ ಕೊಲೆಗೆ ನಿಖರ ಕಾರಣ ಏನಿರಬಹುದು? ತನಿಖೆ ಯಾವ ರೀತಿ ನಡೀತಾ ಇದೆ? ಚೈತ್ರ, ಇದು 30ನೇ ತಾರೀಕಿನಂದು ಅಂದರೆ ಜನವರಿ 30ನೇ ತಾರೀಕಿನಂದು ಭಾರತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಇರ್ಫಾನ್ ಮುಲ್ಲಾನಿ ಅನ್ನುವಂತಹ ಈ ಒಂದು ಯುವಕ ಏನಿದ್ದಾನೆ, ಈತ ಡಿಜೆ ಹಳ್ಳಿಯ ನಿವಾಸಿ. ಈತ ಭಾರತಿ ನಗರದಲ್ಲಿರುವಂಥ ತನ್ನ ಸಂಬಂಧಿಗರ ಮನೆಗೆ ಅಂತ ಹೋಗ್ತಾನೆ. ಹೋದಂತಹ ವೇಳೆಯಲ್ಲಿ ಈತ ಏಕಾಏಕಿ 4ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ತಾನೆ. ಇನ್ನು ಪೊಲೀಸರು ಕೂಡ ಅಷ್ಟೇ ಘಟನೆ ಆದಂಥ ಬಳಿಕ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಸಂಬಂಧಿಕರ ಒಂದು ಸ್ಟೇಟ್ಮೆಂಟನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಆದರೆ ಸಂಬಂಧಿಕರು ಹೇಳುವಂಥ ಪ್ರಕಾರವಾಗಿ ಏನು ಅಂತಂದ್ರೆ, ನಮ್ಮ ಮನೆಗೆ ಬಂದಿದ್ದು ನಿಜ, ಆದರೆ ಏಕಾಏಕಿ 4ನೇ ಫ್ಲೋರ್ನಿಂದ ಈತ ಬಿದ್ದಿದ್ದಾನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಂಬಂಧಿಕರು ಈಗಾಗಲೇ ಕೊಡ್ತಾ ಇರುವಂಥದ್ದು. ಆದರೆ ಪೊಲೀಸರಿಗೆ ಎಲ್ಲೋ ಒಂದು ರೀತಿ ಅನುಮಾನ ಅನ್ನುವಂಥದ್ದು ಕಾಡ್ತಾ ಇದೆ. ಯಾಕಂದರೆ 4ನೇ ಫ್ಲೋರ್ನಿಂದ ಅದು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತಂದರೆ ಅವ್ರದ್ದೇ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಸಂಬಂಧಿಕರ ಮನೆಗೆ ಹೋಗಿ ಈತ ಏಕೆ 4ನೇ ಫ್ಲೋರ್ನಿಂದ ಜಿಗಿದು ಸಾವನ್ನಪ್ತಾನೆ ಅನ್ನುವಂಥದ್ದು ಒಂದು ರೀತಿಯಂತ ಅನುಮಾನ ಈಗಾಗಲೇ ಕಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗೋಸ್ಕರ ಕೂಡ ಈಗಾಗಲೇ ಪೊಲೀಸರು ವೈಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಯಾರಾದರೂ ಫೋರ್ಸ್ಫುಲಿ ಆಗಿ ಆತನ ತಳ್ಳಿದ್ರೆ ಅಥವಾ ಆತನ ತಾನಾಗಿಯೇ ಬಿದ್ದು ಸಾವನ್ನಪ್ಪದ್ನ ಅನ್ನುವಂಥದ್ದು ಕೂಡ ಅಷ್ಟೇ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಕಡೆ ಮರಣೋತ್ತರ ಪರೀಕ್ಷೆ ವರದಿಗೋಸ್ಕರ ಕೂಡ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಸಂಬಂಧಿಕರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಮೇಲ್ನೋಟಕ್ಕೆ ಆತ ಬಿದ್ದಿರುವಂತಹ ರೀತಿಯಲ್ಲೇ ಕಾಣ್ರೂ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಆತ ಬಿದ್ದಿರುವಂತಹ ಒಂದು ಚಿತ್ರಣವನ್ನು ನೋಡ್ತಾ ಇದ್ರೆ ಪೊಲೀಸರಿಗೆ ಒಂದು ರೀತಿ ಸಹಜವಾಗಿ ಒಂದಷ್ಟು ಅನುಮಾನ ಮೂಡ್ತಾ ಇದೆ. ಯಾರಾದರೂ 4ನೇ ಫ್ಲೋರ್ನಿಂದ ಆತನನ್ನು ತಳ್ಳಿ ಸಾಯಿಸಿದ್ರ ಅನ್ನುವಂಥ ಒಂದು ಅನುಮಾನ ಇದೆ. ಈ ಸಂಬಂಧವಾಗಿ ಭಾರತಿ ನಗರ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಸದ್ಯಕ್ಕೆ ಆತನ ಹಿನ್ನೆಲೆ ಮತ್ತು ಆತನ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಚೈತ್ರ, ಮಂಜುನಾಥ್, ಇನ್ನು ಇರ್ಫಾನ್ ಎಷ್ಟೊತ್ತಿಗೆ ಈ ಸಂಬಂಧಿಕರ ಮನೆಗೆ ಹೋದ್ರಂತೆ? ನಂತರ ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಿಗೆ ಕೆಳಗಡೆ ಬಿದ್ರಂತೆ? ಮತ್ತೆ ಆ ಸಂಬಂಧಿಕರು ಯಾರೆಲ್ಲ ಈ ಸಂದರ್ಭದಲ್ಲಿ ಮನೆಯಲ್ಲಿದ್ರು? ಚಿತ್ರ, ಸದ್ಯಕ್ಕೆ ಇರ್ಫಾನ್ ಹೋಗಿರುವಂಥದ್ದು ಜನವರಿ 3ನೇ ತಾರೀಕಿನಂದು ಬೆಳಿಗ್ಗೆ ಸುಮಾರು 10ರಿಂದ 11 ಗಂಟೆ ವೇಳೆಗೆ ಸಂಬಂಧಿಕರ ಮನೆಗೆ ಹೋಗಿರುವಂಥದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರಿಗೆ ಇದುವರೆಗೂ ಸಿಕ್ಕಿರುವಂಥ ಒಂದು ಮಾಹಿತಿ. 11 ಗಂಟೆ ವೇಳೆಗೆ ಹೋದಂಥ ಇರ್ಫಾನ್ ಮಧ್ಯಾಹ್ನದ ಸುಮಾರಿಗೆ ಈ ರೀತಿಯಾಗಿ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಯಾಕಂದರೆ ಅದು ಫ್ರೂಟ್ಸ್ ಅಂಗಡಿಯ ಮುಂಭಾಗದಲ್ಲಿ ಒಂದು ಘಟನೆ ಆಗಿರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಸಾಕಷ್ಟು ಗ್ರಾಹಕರಿದ್ರು, ಅಕ್ಕಪಕ್ಕದ ನಿವಾಸಿಗಳು ಕೂಡ ಇದ್ರು. ಯಾವಾಗ ಈತ ಬೀಳ್ತಾನೋ ಇಮಿಡಿಯೇಟ್ ಆಗಿ ಸೌಂಡ್ ಬರುತ್ತೆ. ಆ ಒಂದು ಸೌಂಡ್ಗೆ ಇಮಿಡಿಯೇಟ್ ಆಗಿ ಸ್ಥಳೀಯರು ಕೂಡ ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದಂಥ ವೇಳೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಮಾಹಿತಿ ಪಡ್ಕೊಂಡು ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡಿದಂತಹ ವೇಳೆಯಲ್ಲಿ ಸಂಬಂಧಿಕರು, ಯಾಕಂದ್ರೆ 3-4 ಜನ ಸಂಬಂಧಿಕರು ಕೂಡ ಮನೆಯಲ್ಲಿ ಇರುವಂತದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಇದೆ. ಆ 3-4 ಜನರಿಂದಲೂ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದೆ. ಆದ್ರೆ ಅವ್ರು ಯಾರು ಕೂಡ ಹೇಳ್ತಾ ಇರುವಂತದ್ದು ನಾವು ಯಾರು ಕೂಡ ತಳ್ಳಿಲ್ಲ, ಬದಲಾಗಿ ಆತ ಬಂದಂತ ವೇಳೆಯಲ್ಲಿ ಕೆಲವು ಕಾಲ ಮಾತುಕತೆಯನ್ನ ಮಾಡಿದ, ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅನ್ನೋ ವಿಚಾರವನ್ನು ಹೇಳ್ತಿದ್ದಾರೆ. ಆದ್ರೂ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಒಂದಷ್ಟು ಸಂಶಯ ಮೂಡ್ತಾ ಇರುವಂತದ್ದು. ಒಂದು ವೇಳೆ ಆತ್ಮಹತ್ಯೆಯೇ ಆತ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಆತ್ಮಹತ್ಯೆಗೆ ಒಂದು ರೀತಿಯಂತ ಕಾರಣ ಅನ್ನುವಂಥದ್ದು ಇರುತ್ತೆ. ಆ ಕಾರಣವಾದ್ರೂ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇರ್ಫಾನ್ನ ಪೇರೆಂಟ್ಸ್ ನಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಅಷ್ಟೇ ಯಾವ ಕಾರಣಕ್ಕೋಸ್ಕರ ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡ, ನಿಜಕ್ಕೂ ಆತ್ಮಹತ್ಯೆ ಆತನೇ ಮಾಡ್ಕೊಂಡ ಅಥವಾ ಯಾರಾದರೂ ಆತನ 4ನೇ ಫ್ಲೋರ್ನಿಂದ ತಳ್ಳಿ ಕೊಲೆಯನ್ನು ಮಾಡಿದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅನುಮಾನಾಸ್ಪದ ಸಾವು ಅಂತಾನೆ ಈಗಾಗಲೇ ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿರುವಂಥದ್ದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.